ಬಹಳ ಜನ ತಂಜಾವೂರು ಪೇಂಟಿಂಗ್ಸು ಒರಿಜಿನಲ್ ಪೇಂಟಿಂಗ್ಸು ಎಲ್ಲಿ ಸಿಗುತ್ತೆ ಅಂತ ಕೇಳ್ತಿರ್ತಾರೆ, ಹುಡುಕಾಡ್ತಾ ಇರ್ತಾರೆ. ಬಟ್ ನಾನಿವತ್ತು ನಿಮಗೆ ಅದನ್ನು ತೋರಿಸ್ಬೇಕು ಅಂತಾನೆ ಇಲ್ಲಿ ಬಂದಿದ್ದೀನಿ. ಯಾವುದೀ ಪ್ಲೇಸು ಅಂದ್ರ ಎಸ್ ಹೇಳ್ತೀನಿ ನೋಡಿ. ತಂಜಾವೂರು ಪೇಂಟಿಂಗ್ಸ್ ನಮ್ಮ ಬೆಂಗಳೂರಿನಲ್ಲಿ. ಹಾಯ್, ನಮಸ್ಕಾರ, ಪ್ಲೀಸ್ ವೆಲ್ಕಮ್. ತಂಜಾವೂರು ಪೇಂಟಿಂಗ್ಸ್ಗೋಸ್ಕರ ಯಾರ್ಯಾರೋ ಎಲ್ಲೆಲ್ಲೋ ಹುಡುಕ್ತಿರ್ತಾರೆ. ಒರಿಜಿನಲ್ ತಂಜಾವೂರು ಪೇಂಟಿಂಗ್ಸ್ ಎಲ್ಲಿ ಸಿಗುತ್ತೆ ಅಂತ ಬಹಳ ಹುಡುಕ್ತಾರೆ. ನಮ್ಮ ಬಸವನಗುಡಿ ಬೆಂಗಳೂರಿನಲ್ಲೇ ಇದೆ ಈ ಆರ್ಟ್ ಗ್ಯಾಲರಿ, ಅಮೂಲ್ಯ ಕಲಾ, ದಿ ಆರ್ಟ್ ಗ್ಯಾಲರಿ ಆಫ್ ತಂಜಾವೂರ್ ಪೇಂಟಿಂಗ್ಸ್. ವಿಡಿಯೋ ಸಂಪೂರ್ಣವಾಗಿ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಗೊತ್ತಾಗುತ್ತೆ. ನೀವೀಗ ನೋಡ್ತಿರೋದು ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ತಂಜಾವೂರು ಪೇಂಟಿಂಗ್ಸ್ ಆಗಿದೆ. ವಿಶ್ವಖ್ಯಾತಿಯ ತಂಜಾವೂರು ಪೇಂಟಿಂಗು ನಮ್ಮನೇಲೂ ಒಂದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಬಹಳ ಜನಕ್ಕೆ ಅನಿಸ್ತಿರುತ್ತೆ. ಅಷ್ಟೇ ಅಲ್ಲ, ಅವರ ದೇವರ ಮನೆಯಲ್ಲಿ ಇಂಥದ್ದೊಂದು ಒಳ್ಳೆ ತಂಜಾವೂರು ಪೇಂಟಿಂಗ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಆಸೆನೂ ಇರುತ್ತೆ. ನಿಮ್ಮ ಆಸೆ, ನಿಮ್ಮ ಕನಸನ್ನ ಈಡೇರಿಸ್ತಾ ಇದೆ ಅಮೂಲ್ಯ ಕಲಾ ತಂಜಾವೂರು ಪೇಂಟಿಂಗ್ಸ್ ಆರ್ಟ್ ಗ್ಯಾಲರಿ. ಬಹಳ ವರ್ಷಗಳಿಂದ ತಂಜಾವೂರು ಪೇಂಟಿಂಗ್ಸ್ ಅನ್ನ ಇವರು ಸೆಲ್ ಮಾಡ್ತಿದ್ದಾರೆ. ಈ ಪೇಂಟಿಂಗ್ಸ್ ಏನೂ ಆಗಲ್ಲ, ಜನರೇಷನ್ ಇಂದ ಜನರೇಷನ್ಗೆ ನೀವು ಪ್ರಿಸರ್ವ್ ಮಾಡಬಹುದು. ಇಲ್ಲಿರೋ ಒಂದೊಂದು ಪೇಂಟಿಂಗ್ ನ ವಿಶೇಷತೆ ಹೇಳ್ತಾರೆ, ಕೇಳಿ. ತಂಜಾವೂರ್ ಪೇಂಟಿಂಗ್ 3 feet by 4 feet and it is a 3D ತಂಜಾವೂರ್ ಪೇಂಟಿಂಗ್. ಸೊ ಇದು ಡೀಟೇಲಿಂಗ್ ನೋಡಿ, ಇದರಲ್ಲಿ ನಾವು 22 ಕ್ಯಾರೆಟ್ ಗೋಲ್ಡ್ ಫಾಯಿಲ್ ಯೂಸ್ ಮಾಡಿರೋದು. ಆ್ಯಂಡ್ ದ ಸ್ಟೋನ್ಸ್ ಆರ್ ಕಲರ್ ಇನ್ಫ್ಯೂಸ್ ಗ್ಲಾಸ್ ಸ್ಟೋನ್ಸ್. ಸೊ ನೀವು ಕರೆಕ್ಟಾಗಿ ಇದು ಮೇಂಟೈನ್ ಮಾಡಿದ್ರೆ ಇಟ್ ಕ್ಯಾನ್ ಬಿ ಹೆಲ್ಪ್ ಫಾರ್ ಜನರೇಷನ್ಸ್. ಯು ಕ್ಯಾನ್ ಪಾಸ್ ಇಟ್ ಆನ್ ಟು ಯುವರ್ ನೆಕ್ಸ್ಟ್ ಜನರೇಷನ್ ಆಲ್ಸೋ. ನೀವೀಗ ನೋಡ್ತಿರೋದು ತಂಜಾವೂರು ಮುಖವಾಡ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂಜಾವೂರು ಮುಖವಾಡನೇ, ಅದರ ಪೇಂಟಿಂಗ್ ಅನ್ನೇ ನೀವು ಬಳಸಬಹುದು. ನೋಡಿ ಎಷ್ಟು ಚೆನ್ನಾಗಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಇವರು ಸ್ಪೆಷಲ್ ಆಗಿ ಡಿಸೈನ್ ಮಾಡಿರುವಂತದ್ದು. ತಂಜಾವೂರು ಪೇಂಟಿಂಗ್ ನಲ್ಲಿ ವಿಷ್ಣು ಮಹಾಸ್ವಾಮಿಯ ಮುಖವಾಡವನ್ನ ನೀವು ನೋಡ್ತಾ ಇದ್ದೀರಾ. ಬಹಳ ಮುದ್ದಾಗಿದೆ. ಹಾಗೆ ಇದನ್ನ ನೀವು ಸತ್ಯನಾರಾಯಣ ಪೂಜೆ ಇದಕ್ಕೆಲ್ಲ ಬಳಸಬಹುದು. ತುಂಬಾ ಚೆನ್ನಾಗಿದೆ. ಇನ್ನು ಲಕ್ಷ್ಮಿ ಪೂಜೆಗೆ ಇದನ್ನ ಬಳಸಬಹುದು. ಕಳಶದ ಮೇಲೆ ಇಟ್ಟು ಬಳಸಬಹುದು. ಹಾಗೆ ಲಕ್ಷ್ಮಿಯ ನಾವು ಈಗ ವರಮಹಾಲಕ್ಷ್ಮಿಗೆ ಈ ರೀತಿ ಒಂದು ಅಲಂಕಾರವನ್ನ ಮಾಡಿ ಕೂಡ ಬಳಸಬಹುದು. ಇದು ತಂಜಾವೂರು ಮುಖವಾಡ ಅಂದ್ರೆ ನಾವು ವೈಟ್ ಮೆಟಲ್ ಮೇಲೆ ಜರ್ಮನ್ ಸಿಲ್ವರ್ ಅಂತೀವಲ್ವಾ, ಅದರ ಮೇಲೆ ತಂಜಾವೂರು ಪೇಂಟಿಂಗ್ ಹೆಂಗೆ ಮಾಡ್ತೀವೋ ಅದೇ ಮೆಥಡಲ್ಲಿ ಮಾಡಿರೋದು. ಇದೂ 22 ಕ್ಯಾರೆಟ್ ಗೋಲ್ಡ್ ಫಾಯಿಲ್ ಉಪಯೋಗಿಸಿ ಮಾಡಿರೋದು. ಸೊ ನೀವು ವರಮಹಾಲಕ್ಷ್ಮಿಗೆ, ಅನಂತ ಚತುರ್ದಶಿಗೆ, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಎಲ್ಲ ಬಳಸ್ಬೋದು. ವೆರಿ ನೈಸ್. ಈ ತಂಜಾವೂರು ಪೇಂಟಿಂಗ್ ಬಂದು 3Dಯಲ್ಲಿ ಮಾಡಿದ್ದೀವಿ ನಾವು. ಬಾಲಾಜಿ ಪಾದಲಕ್ಷ್ಮಿ ಇದು. ಇದ್ರ ವಿಶೇಷತೆ ಏನು ಅಂದರೆ ಸೇಮ್ ಇವಾಗ ತಂಜಾವೂರು ಮುಂಚೆ ಎಲ್ಲ ಇದ್ದಿದ್ದು 2D ಸೆಮಿ ಎಂಬೋಸ್ಡ್ ಅಂತೀವಿ, ಇದು 3D. ಇದರಲ್ಲಿ ನೋಡಿದ್ರೆ ನಾವು ದೇವ್ರನ್ನ ಮೇನ್ ಹೈಲೈಟ್ ಮಾಡಿದ್ದೀವಿ. ಅವ್ರದ್ದು ಒಡವೆ ಆಗಲಿ, ಕಿರೀಟ, ಇಲ್ಲಿ ದ ಬಾಡಿ ಪೋರ್ಷನ್ ಆಗಲಿ ಎಲ್ಲ ನೋಡಿದ್ರೆ 3D ಫಿನಿಶ್ ಕೊಟ್ಟಿದ್ದೀವಿ. ವೆರಿ ನೈಸ್. ಇದಕ್ಕೆ ಇದರದ್ದು ಶ್ರೇಷ್ಠತೆಯನ್ನು ನೋಡೋದಕ್ಕೆ ಇದು ಟು ಲುಕ್ ಬೆಟರ್ ಮಂಟಪ ಫ್ರೇಮ್ ಕೊಟ್ಟಿದ್ದೀವಿ. ಇವಾಗ ಎಲ್ಲ ಹೊಸ ಮನೆಗಳಲ್ಲಿ ಇದೊಂದು ಮಂಟಪ ಫ್ರೇಮ್ ಹಾಕ್ಕೊಂಡ್ರೆ ಸಾಕು, ಬೇರೆ ಏನು ಡಿಸೈನು ಏನು ಮಾಡೋ ಕೆಲಸ ಇರಲ್ಲ. ಇವಾಗ ನೀವು ನೋಡಿದ್ರೆ ಇಲ್ಲಿ ಬರೀ ಪೇಂಟಿಂಗೇ ಅಲ್ಲ, ಅದನ್ನು ಪೇಂಟಿಂಗ್ನ ಇನ್ನೂ ಅಟ್ರಾಕ್ಟಿವ್ ಆಗಿ ಮಾಡೋದಕ್ಕೆ ನಾವು ರೋಸು, ಟೀಕ್ವುಡ್, ಚೆಟ್ಟಿನಾಡು ವುಡ್ ಅಂತ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ರೇಮ್ಸ್ ಯೂಸ್ ಮಾಡ್ತೀವಿ. ಇದೆಲ್ಲ ಡಿಸೈನರ್ ಫ್ರೇಮ್ಸು. ನೀವು ನೋಡಿದ್ರೆ ಸೊ ದೇವ್ರ ಮನೇಲಿ ಸ್ಪೇಸ್ ಇದ್ದು ಬೇರೆ ಇನ್ನೇನು ಡಿಸೈನ್ ಬೇಡ ಅನ್ನೋರು ಇದೊಂದು ಡಿಸೈನರ್ ಫ್ರೇಮ್ ಇಟ್ಬಿಟ್ರೆ ಸಾಕು. ನಥಿಂಗ್ ಈಸ್ ರಿಕ್ವೈರ್ಡ್ ಹಿಂದೆ ಡಿಸೈನ್ ಮಾಡೋದು. ಹೌದು. ಇದು 4D ಅಂತೀವಿ ನಾವು ಇದನ್ನು. ನೀವು ನೋಡಿದ್ರೆ ಇದರಲ್ಲಿ ದೇವರು ಇದು ಎಲ್ಲ ಇನ್ನೂ ಎಂಬೋಸ್ ಆಗಿದೆ. ಇನ್ನು ಆಂಟಿಕ್ ಫಿನಿಶ್. ಇದು ದೇವಸ್ಥಾನದಲ್ಲಿ ನಿಮಗೆ ಅಲಂಕಾರ ಮಾಡಿದರೆ ದೇವ್ರು ಹೆಂಗೆ ಕಾಣಿಸ್ತಾರೋ ಹಾಗೆ ಬಂದಿದೆ. ಇದು ಶಿವ ಫ್ಯಾಮ್ಲಿ ಯಾವ ಥರ ಅಂದರೆ ದ ಎಂಟೈರ್ ಫ್ಯಾಮ್ಲಿ ನೀವು ನೋಡ್ತಿರಲ್ಲ, ಇವಾಗ ಎಲ್ಲರೂ ಒಂದೊಂದು ದೇವರು ಒಂದೊಂದು ಫೋಟೋ ಮಾಡಿಸ್ಕೊಳ್ಳೋಕ್ಕಿಂತ ಫ್ಯಾಮಿಲಿಯಾಗಿ ತೊಗೊಂಡ್ಬಿಟ್ರೆ ಇದರಲ್ಲೇ ಮುರುಘರು, ಇದರಲ್ಲೇ ಗಣೇಶ, ಶಿವ, ಪಾರ್ವತಿ ಎಲ್ಲ ಒಂದೇ ಪೇಂಟಿಂಗಲ್ಲಿ ಬಂದುಬಿಡುತ್ತೆ. ಭಾಳ ಪೇಂಟಿಂಗ್ಸ್ ಸಪ್ರೇಟ್ ಮಾಡಿಸ್ಕೊಳ್ಳೋಕ್ಕಿಂತ ಇದನ್ನು ಚೆನ್ನಾಗಿರುತ್ತೆ. ಇದು ಅನಂತ ಪದ್ಮನಾಭ ಸ್ವಾಮಿ. ಇದು ಶ್ರೀದೇವಿ ಭೂದೇವಿ ಅವರ
ಇದರಲ್ಲಿ ಮಾಡಿದ್ದಾರೆ. ಇದು ಕ್ಲೈಂಟ್ ಫೋಟೋ ಕೊಟ್ಟು ನಮಗೆ ಅವ್ರು ಕೊಟ್ಟಿದ್ದು ಮೇನು ಅನಂತ ಪದ್ಮನಾಭ ಸ್ವಾಮಿ, ಶ್ರೀದೇವಿ, ಭೂದೇವಿ ಅವರಿಬ್ಬರೇ ಇರೋ ಥರ ಕೊಟ್ಟರು. ದ ರೆಸ್ಟ್ ಆಫ್ ದ ಡಿಸೈನ್ ದೆ ಲೆಫ್ಟ್ ಇಟ್ ಟು ಅಸ್. ಸೊ ನಾವು ಅದಕ್ಕೆ ಕಂಪ್ಲೀಟ್ ಸೈಡ್ ಕಾರ್ನರ್ಸ್ ಆಗಲಿ, ಸೆಂಟರ್ ಡಿಸೈನ್ ಆಗಲಿ ಅವರು ಇದ್ರಾಗೆ ಮಾಡಿರೋದು. ಇದು ಸೆಮಿ ಎಂಬೋಸ್ಡ್ ಅಂತೀವಿ, ವಿಚ್ ಆಲ್ಸೋ ಲುಕ್ ಲೈಕ್ ದೊಡ್ಡ ಪೇಂಟಿಂಗಲ್ಲಿ ಮಾಡಿರೋದಲ್ವಾ, ಇಟ್ ಲುಕ್ ಲೈಕ್ 3D ಓನ್ಲಿ. ರಾಜೇಶ್ವರಿ, ಈ ಒಂದೇ ಪೇಂಟಿಂಗಲ್ಲಿ ನೀವು ಲಕ್ಷ್ಮೀ, ಸರಸ್ವತ ದೇವಿ, ರಾಜರಾಜೇಶ್ವರಿ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ, ಶ್ರೀಚಕ್ರ, ಸುಬ್ರಹ್ಮಣ್ಯ ಇದೊಂದು ಪೇಂಟಿಂಗ್ ಮನೇಲಿ ಇಟ್ಕೊಂಡ್ರೆ ಎಲ್ಲ ದೇವರುಗಳು ಒಂದೇ ಇದರಲ್ಲಿ ಆಗುತ್ತೆ. ಆಮೇಲೆ ಶ್ರೀಚಕ್ರ ಮನೆಯಲ್ಲಿ ಶ್ರೇಷ್ಠತೆ. ಸೊ ಇದೊಂದು ಇದರಲ್ಲಿ ನಾವು ಇದು ಮಾಡಿಬಿಟ್ಟು ಮಾಡಿದ್ದೀವಿ. ಎಷ್ಟು ಡಿಟೇಲಿಂಗ್ ಇದೆ ನೋಡಿ, ಪ್ರತಿ ದೇವರು ಕೂಡ ತುಂಬಾ ಚೆನ್ನಾಗಿದೆ. ಶಿವ ಫ್ಯಾಮಿಲಿ ನೀವು ಆವಾಗಲೇ ನೋಡಿದ್ದು ಇಟ್ಸ್ ಅ ಹಾರಿಜಾಂಟಲ್ಲು. ಇದು ಕೆಲವರು ನಮಗೆ ಹೈಟ್ ಜಾಸ್ತಿ ಇದೆ, ಅಗಲ ಜಾಸ್ತಿ, ಅಗಲ ಕಡಿಮೆ ಇದೆ ಅಂತ ಹೇಳೋವ್ರಿಗೆ ವರ್ಟಿಕಲ್ ಆಗಿ ಈ ಥರ ಮಾಡಿಕೊಡ್ತೀವಿ. ಇದನ್ನು ನೀಲಕಂಠೇಶ್ವರನು ಅಂತಲೂ ಹೇಳ್ತಾರೆ, ಬಿಕಾಸ್ ಆಫ್ ದ ಬ್ಲೂ ಫೇಸ್. ಆಮೇಲೆ ಮಿಕ್ಕಿದ್ದು ನಾನು ಆವಾಗಲೇ ಹೇಳ್ದಂಗೆ ಸಪ್ರೇಟ್ ಪೇಂಟಿಂಗ್ ಇಡೋ ಬದಲು ಒಂದೇ ಇದರಲ್ಲಿ. ಆಮೇಲೆ ಶಿವ ಫ್ಯಾಮಿಲಿ ಇಸ್ ಅ ಇಂಡಿಕೇಶನ್ ಆಫ್ ಯೂನಿಟಿ, ಎಲ್ಲರೂ ಜೊತೆಯಲ್ಲಿರೋ ಥರ. ಇದು ಗಜಲಕ್ಷ್ಮಿ ಪೇಂಟಿಂಗ್ ನೀವು ನೋಡ್ತಿದ್ದೀರಾ ಈಗ. ಸೊ ತುಂಬ ಡೀಟೇಲಿಂಗ್ ಆಗಿ ಮಾಡಿದ್ದಾರೆ ನೋಡಿ. ಅವರ ಸೀರೆ ಇರ್ಬೋದು, ಆ ಫ್ಲವರ್ಸ್ ಇರ್ಬೋದು, ಜೊತೆಗೆ ಆನೆದಾಗಿರಲಿ, ಹಾಗೆ ಆ ಗೋಲ್ಡ್ ಫಾಯಿಲ್ ಇರಬಹುದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಫೋಟೋನ ದೇವ್ರ ಮನೇಲಿ ಇಟ್ಕೊಂಡ್ರೆ ಸಾಕು, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇಲ್ಲಿ ಪ್ರತಿಯೊಂದು ಪೇಂಟಿಂಗ್ಸ್ಗೂ ಅವರು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಪರ್ಚೇಸ್ ಮಾಡಿದಾಗ ವಿತ್ ದ ಪೇಂಟಿಂಗ್ ಫೋಟೋಸ್ ತಗೊಂಡು ಸರ್ಟಿಫಿಕೇಟ್ ಆಫ್ ಅಥೆಂಟಿಸಿಟಿ ಅಂತ ಕೊಡ್ತೀವಿ. ಹೌದು. ಸೊ ಎನಿ ಟೈಮ್ ಎನಿ ಇಶ್ಯೂಸ್ ನೀವು ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಅಸ್. ಎಲ್ಲಮ್ಮ ದೇವ್ರದ್ದು ನಾವು ಸ್ಕಿನ್ ಟೋನಲ್ಲೂ ಮಾಡ್ಬೋದು, ದ ಫೇಸ್ ಕಲರ್, ಇಲ್ಲ ಅಂದರೆ ಹಂಗೆ ಬ್ಲೂ ಟೋನಲ್ಲೂ ಮಾಡ್ಬೋದು. ಸೈಜಸ್ ಸ್ಟಾರ್ಟಿಂಗ್ ಫ್ರಮ್ 12x15 ಇಂಚಸ್ನಿಂದ ಇವ್ರದ್ದು. ಆಮೇಲೆ ಎಷ್ಟು ದೊಡ್ಡದು ಬೇಕಂದ್ರೂ ನಾವು ಮಾಡಿಕೊಡ್ತೀವಿ. ಫ್ರೇಮು ಅದು ಡಿಸೈನರ್ ಫ್ರೇಮ್ ಕೊಟ್ಟಿದ್ದೀವಿ, ಆರ್ಟಿಸ್ಟ್ ಹಾಕಿ ಇರಲಿ ಅಂತ. ಸೊ ನಿಮ್ಮ ದೇವ್ರ ಮನೇಲಿ ಅದೊಂದು ಇಟ್ಟರೆ ಬೇಕಂದ್ರೆ ತಗೋಬೋದು. ಈ ಪೇಂಟಿಂಗ್ ಬಂದು 12x15 ಇಂಚಸಲ್ಲಿ ಅನ್ನಪೂರ್ಣೇಶ್ವರಿ ಮಾಡಿದ್ದೀವಿ. ಇದರಲ್ಲಿ ನೀವು ಡೀಟೇಲ್ಸ್ ನೋಡಿದ್ರೆ ಗೋಲ್ಡ್ ಸ್ಯಾರಿ ಕೊಟ್ಬಿಟ್ಟು ನಮಗೆ ಸೀರೆಯಲ್ಲಿ ಹೆಂಗೆ ಎಂಬ್ರಾಯ್ಡ್ರಿ ಇರುತ್ತೋ ಆ ಥರನೇ ದೇವ್ರದ್ದು ಸೀರೆಯಲ್ಲಿ ಅದರಲ್ಲೆಲ್ಲ ಆ ಡೀಟೇಲಿಂಗೇ ಕೊಟ್ಟಿದ್ದೀವಿ, ಗೋಲ್ಡ್ ಆ್ಯಂಡ್ ರೆಡ್ ಮಿಕ್ಸಲ್ಲಿ. ಸೊ ನಿಮಗೆ ಫೋಟೋ ಕೊಟ್ಟರು ರೆಫರೆನ್ಸು ಅದನ್ನ ನೀವು ಕಸ್ಟಮೈಸ್ ಮಾಡ್ಕೊಡ್ತೀರಾ? ಹೌದು. ಎಷ್ಟು ದಿನ ಹಿಡಿಯುತ್ತೆ ಮ್ಯಾಮ್ ಈ ಥರ? 45 ಡೇಸ್ ಆಗುತ್ತೆ ಕಸ್ಟಮೈಸೇಷನ್ ಆದರೆ. 45 ಡೇಸ್ ಇಲ್ಲ 45 to 50 ಡೇಸ್ ಅಂತ ಇಟ್ಕೋಬೋದು. ಓಕೆ. ಇದೆಲ್ಲ ಇಲ್ಲೇ ರೆಡಿ ಆಗುತ್ತಾ? We have our people, artists with us. ಓಕೆ. ನಿಮಗೆ ಅಳತೆ ಕೊಡಬೇಕು ಮತ್ತೆ ಡಿಸೈನ್. ನನಗೆ ಮೇನ್ ಅಳತೆ ಅಂದರೆ ಪೇಂಟಿಂಗ್ ಸೈಜ್ ಅಲ್ಲ, ನಿಮ್ಮ ದೇವ್ರ ಮನೆ ಎಷ್ಟು ಅಂತ ನೀವು ಸೈಜ್ ಹೇಳಿದ್ರೆ ವಿಲ್ ಹೆಲ್ಪ್ ಯು ಔಟ್. ಯಾಕಂದರೆ ಭಾಳಷ್ಟು ಜನಕ್ಕೆ ಸೈಜಸ್ ಗೊತ್ತಾಗಲ್ಲ. ಸೊ ಆಮೇಲೆ ಫಿಟ್ ಅಂತ ಅಲ್ಲ, ಆಮೇಲೆ ದೊಡ್ಡದಾಯ್ತು ಅನ್ಕೊತಾರೆ, ಇಲ್ಲಾಂದರೆ ಚಿಕ್ಕದಾಯಿತು ಅನ್ಕೊತಾರೆ. ಸೊ ಫಾರ್ ಎಕ್ಸಾಂಪಲ್ 3 feet ನಮಗೆ ಸ್ಪೇಸ್ ಇದೆ ಅಂತ ಒಂದು ಕ್ಲೈಂಟ್ ಹೇಳಿದ್ರೆ ಈ ಥರ ಈ ಸೈಜ್ ಬಾಲಾಜಿನ ಫಿಟ್ ಮಾಡ್ಬೋದು. ಸೊ ಹಿಂಗೆ ನಮಗೆ ನಮ್ಮ ಪೂಜೆ ಮನೆ 3 feet 2 feet ಹಂಗೆ ಹೇಳಿದ್ರೆ ನಾವು ಅದ್ರಕ್ಕೆ ತಕ್ಕಂತೆ ಇದು ಪೇಂಟಿಂಗು, ಇಲ್ಲಾಂದರೆ ಈ ಪೇಂಟಿಂಗೇ ಬೇರೆ ಫ್ರೇಮು, ಆ ಥರ ವಿ ಸಜೆಸ್ಟ್. ಗೋಲ್ಡ್ ಸೀರೆ ಉಟ್ಕೊಂಡಿರೋ ಗಜಲಕ್ಷ್ಮಿ ಮತ್ತೆ ಸರಸ್ವತಿ, ಈ ಒಂದು ತಂಜಾವೂರು ಪೇಂಟಿಂಗ್ಸ್ ಅನ್ನ ನೋಡ್ತಿದ್ದೀರಾ, ಬಹಳ ಅದ್ಭುತವಾಗಿವೆ.
ವಾವ್, ಬ್ಯೂಟಿಫುಲ್ ತಂಜಾವೂರು ಪೇಂಟಿಂಗನ್ನು ನೀವು ನೋಡ್ತಿದ್ದೀರಾ. ಇದೆಲ್ಲ ಅಷ್ಟೇ ತಂಜಾವೂರು ಪೇಂಟಿಂಗ್ಸು ತುಂಬ ಚೆನ್ನಾಗಿದೆ ನೋಡಿ. ನನಗಂತೂ ತುಂಬ ಖುಷಿ ಆಯಿತು ಇವತ್ತಿಲ್ಲಿ ಬಂದಿದ್ದು. ನಮ್ಮ ಮನೆ ದೇವ್ರ ಮನೆಗೂ ಕೂಡ ಒಳ್ಳೆ ಫೋಟೋಗಳನ್ನ ನಾನಿಲ್ಲಿ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ನೀವು ಬರಬೇಕು ಅಂದರೆ ಡೆಫಿನೆಟ್ಲಿ ಬನ್ನಿ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಅಡ್ರೆಸ್ಸು ಇದೆ, ಬೇಗ ವಿಸಿಟ್ ಮಾಡಿ. ನನಗಂತೂ ಇಂಥದ್ದೊಂದು ಪ್ಲೇಸು ಇಷ್ಟೊಂದು ಹತ್ತಿರದಲ್ಲಿ ಬಸವನಗುಡಿಯಲ್ಲೇ ಇದೆ ಅಂತ ಗೊತ್ತೇ ಇರಲಿಲ್ಲ ಇಷ್ಟು ದಿವಸ. ಖುಷಿ ಆಯಿತು ನನಗಂತೂ. ಎಲ್ಲ ಸೂಪರ್ ಕಲೆಕ್ಷನ್ ಇದೆ ನಿಜವಾಗ್ಲೂ. ಮನೇಲಿ ಇಂಥ ಒಂದು ಆ್ಯಂಟಿಕ್ ಪೀಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ತಂಜಾವೂರು ಪೇಂಟಿಂಗ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ.